ಸುಮಾರು 500 ವರ್ಷಗಳ ಹಿಂದೆ ಯಳಂದೂರು ಪ್ರದೇಶ ಪಾಳ್ಯಗಾರರ ಅಧಿಕಾರದಲ್ಲಿ ದಟ್ಟವಾದ ಕಾಡು, ಹುಲಿ ಕರಡಿಗಳ ಗರ್ಜನೆ, ದಟ್ಟವಾದ ಮರಗಳು, ಅದರ ಮಧ್ಯ ಒಂದು ಪುಟ್ಟ ಊರಿತ್ತು. ಅದೇ ಸಿಂಗದೇವರಾಯ ಪಾಳ್ಯಗಾರರ ಊರು. ಅಲ್ಲಿನ ಪಾಳ್ಯಗಾರರು ಭೂಮಿ, ಕೃಷಿ ರಕ್ಷಣೆ ಮತ್ತು ಜನರ ಸುರಕ್ಷತೆ ನೋಡ್ಕೊಂಡಿದ್ರು. ಆ ಸಮಯದಲ್ಲಿ ಜನರ ಜೀವನ ಮುಖ್ಯವಾಗಿ ಕೃಷಿ ಮೇಲೆ ಆಧಾರಿತ ಆಗಿತ್ತು. ಆಗಿನ ಕಾಲದಲ್ಲಿ ರಸ್ತೆಗಳು ಹೇಗಿದ್ವು ಅಂದ್ರೆ ಜನರು ಒಂದೂರಿಂದ ಮತ್ತೊಂದೂರಿಗೆ ಹೋಗೋದು ತುಂಬಾನೇ ಸಾಹಸ ಕೆಲಸ ಆಗಿತ್ತು. ಕಾಲು ದಾರಿ ಬಿಟ್ರೆ ಎತ್ತನಗಾಡಿಗಳು ಮಾತ್ರ ಇತ್ತು. ಕುದುರೆಗಳು ಇದ್ವು, ಆದ್ರೆ ಅದು ಬರೀ ಪಾಳ್ಯಗಾರರ ಸೈನ್ಯಕ್ಕಾಗಿ ಮಾತ್ರ ರಿಸರ್ವ್ ಆಗಿತ್ತು. ಸಿಂಗದೇವರಾಯ ಪಾಳ್ಯಗಾರರಿಗೆ ಊರಿನ ಮಧ್ಯೆ ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಕನಸಿರುತ್ತೆ. ಆ ಕನಸೇ ನಾವು ಇವಾಗ ನೋಡ್ತಾ ಇರೋ ಗೌರೀಶ್ವರ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ದೇಶಾದ್ಯಂತ ಹರಡುತ್ತಿದ್ದ ಕಾಲ ಅದು. ಸಿಂಗದೇವರಾಯ ಅವರ ಭಕ್ತಿ ಮತ್ತು ಶೌರ್ಯದ ಪ್ರತೀಕವಾಗಿ ನಿರ್ಮಾಣವಾಗಿದ್ದೆ ಗೌರೀಶ್ವರ ದೇವಸ್ಥಾನ. ಇವತ್ತು ನಾವು ಯಳಂದೂರು ಅಂತ ಕರೀತಿರೋ ಈ ಪ್ರದೇಶ ಸಿಂಗದೇವರಾಯ ಕಾಲದಲ್ಲಿ ಯಳಂದೂರು ಅಂತ ಕರೀತಾ ಇರಲಿಲ್ಲ. ಆ ಕಾಲದ ಶಾಸನಗಳಲ್ಲಿ, ಹಳೆಯ ದಾಖಲೆಗಳಲ್ಲಿ ಈ ಊರ್ನ ಚೋಳೇಂದ್ರ ಸಿಂಹ ಚತುರ್ವೇದಿ ಮಂಗಳ ಅಂತ ಕರೀತಾ ಇದ್ರು. ಇದು ಚೋಳರಾಜರಿಂದ ಬಂದ ಹೆಸರು. ಚತುರ್ವೇದಿ ಅಂದ್ರೆ 40 ವೇದಗಳಲ್ಲಿ ಪಾಂಡಿತ್ಯ ಇರೋರು ಅಂತ. ಮಂಗಳ ಅಂದ್ರೆ ಬ್ರಾಹ್ಮಣರಿಗೆ ಅಥವಾ ವಿದ್ವಾಂಸರಿಗೆ ಉಡುಗೊರೆಯಾಗಿ ಕೊಟ್ಟ ಒಂದು ಊರು. ಅದರಿಂದ ಇದನ್ನ ಚೋಳೇಂದ್ರ ಸಿಂಹ ಚತುರ್ವೇದಿ ಮಂಗಳ ಅಂತ ಕರೀತಾ ಇದ್ರು. ಸಿಂಗದೇವರಾಯ ಪಾಳ್ಯಗಾರರಿದ್ದ ಕಾಲದಲ್ಲಿ ಈ ಹೆಸರು ತುಂಬಾನೇ ಫೇಮಸ್ ಆಗಿತ್ತು. ಸುಮಾರು ವರ್ಷಗಳ ಕಾಲ ಪಾಳ್ಯಗಾರರು ಮತ್ತು ಅವರ ವಂಶಸ್ಥರು ಯಳಂದೂರನ್ನ ಆಡಳಿತ ಮಾಡ್ಕೊಂಡು ಬಂದಿರ್ತಾರೆ. ಯಾವಾಗ ಮೈಸೂರು ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಬರುತ್ತೋ ಆ ಸಮಯದಲ್ಲಿ ಪಾಳ್ಯಗಾರರು ಅವರ ಆಡಳಿತವನ್ನು ಕಳ್ಕೊತಾರೆ. ಶ್ರೀರಂಗಪಟ್ಟಣ ಮುತ್ತಿಗೆ ನಂತರ ಟಿಪ್ಪು ಸುಲ್ತಾನ್ ಸಾವಾಗುತ್ತೆ. ಆಮೇಲೆ ಮೈಸೂರು ರಾಜ್ಯ ಬ್ರಿಟಿಷ್ ಪ್ರಭಾವಕ್ಕೆ ಬರುತ್ತೆ. ಡೈರೆಕ್ಟ್ ಆಗಿ ಬ್ರಿಟಿಷ್ ರೂಲ್ ಇರಲಿಲ್ಲ, ಆದ್ರೆ ಬ್ರಿಟಿಷ್ ಕಂಟ್ರೋಲ್ ಮತ್ತೆ ಅವರ ಗೈಡೆನ್ಸ್ ಇತ್ತು. ಮೈಸೂರು ರಾಜ್ಯ ಒಡೆಯರ ಕೈಯಲ್ಲಿದ್ರು, ಆದ್ರೆ ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಮಾಡಬೇಕು ಅಂತ ಒಬ್ಬ ಬುದ್ಧಿಶಾಲಿ ವ್ಯಕ್ತಿ ಬಂದ್ರು. ಅವರೇ ದಿವಾನ್ ಪೂರ್ಣಯ್ಯ. 1746ರಲ್ಲಿ ಜನಿಸಿದ್ದ ಪೂರ್ಣಯ್ಯ ಅವರು ಮೊದಲು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಡೆ ಕೆಲಸ ಮಾಡ್ತಾರೆ. ನಂತರ ಬ್ರಿಟಿಷ್ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ದಿವಾನ್ ಆಗಿ ಅವ್ರನ್ನ ನೇಮಕೆ ಮಾಡ್ತಾರೆ. ದಿವಾನ್ ಪೂರ್ಣಯ್ಯ ಅವರು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು. ಅವರು ರಾಜ್ಯಕ್ಕೆ ಡಿಸಿಪ್ಲಿನ್ ಸಿಸ್ಟಮ್ ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿನ ತರ್ತಾರೆ. 27 ನವೆಂಬರ್ 1807 ಅವತ್ತು ನಡೆದ ಒಂದು ನಿರ್ಧಾರ ಯಳಂದೂರಿನ ಇತಿಹಾಸವನ್ನೇ ಬದಲಾಯಿಸಿತು. ಅವತ್ತು ದಿವಾನ್ ಪೂರ್ಣೆ ಅವರಿಗೆ ಯಳಂದೂರಿನ ಜಾಗೀರಾಗಿ ಕೊಡ್ತಾರೆ. ಆ ಕ್ಷಣ ಯಳಂದೂರಿಗೆ ಸಿಕ್ಕಿದ್ದು ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಜಾಗೀರ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಒಬ್ಬ ರಾಜನಿಗೆ ನಿಷ್ಠೆಯಿಂದ ಕೆಲಸ ಮಾಡಿದ ಒಬ್ಬ ಸೇವಕನಿಗೆ ಒಂದು ಪ್ರದೇಶವನ್ನ ಜಾಗೀರಾಗಿ ಕೊಡೋದು. ಜಾಗೀರಾಗಿ ಸಿಕ್ಕಿದ ಪ್ರದೇಶದ ಆಡಳಿತ ಮತ್ತು ಅಲ್ಲಿ ಬರೋ ಭೂಮಿ ತೆರಿಗೆ ಎಲ್ಲ ಯಾರಿಗೆ ಜಾಗೀರಾಗಿ ಸಿಕ್ಕಿರುತ್ತೋ ಆ ವ್ಯಕ್ತಿಗೆ ಸೇರುತ್ತೆ. ಆಗಿನ ಕಾಲದಲ್ಲಿ ಯಳಂದೂರು ಒಂದು ಸಣ್ಣ ಹಳ್ಳಿ. ಒಂದು ಹಳ್ಳಿಗೆ ಒಬ್ಬ ಶಕ್ತಿಶಾಲಿ ಆಡಳಿತಗಾರ ಸಿಕ್ಕ ರೀತಿಯಾಗಿತ್ತು. ಜಾಗೀರ್ ಸಿಕ್ಕ ನಂತರ ದಿವಾನ್ ಪೂರ್ಣೆ ಅವರು ಭೂಮಿ ಸರ್ವೆ ವ್ಯವಸ್ಥೆನ ತರ್ತಾರೆ. ಆ ಕಾಲದಲ್ಲಿ ರೈತರು ಎಷ್ಟು ಜಮೀನು ಹೊಂದಿದ್ದಾರೆ ಅಂತ ಯಾವುದೇ ಸ್ಪಷ್ಟ ದಾಖಲೆ ಇರಲಿಲ್ಲ, ಮತ್ತೆ ತೆರಿಗೆ ವ್ಯವಸ್ಥೆಯಲ್ಲಿ ಗೊಂದಲ ಇತ್ತು. ಅದರಿಂದ ದಿವಾನ್ ಪೂರ್ಣೆ ಅವರು ಹೊಸ ಭೂಮಿ ಸರ್ವೆ ವ್ಯವಸ್ಥೆನ ತರ್ತಾರೆ. ಪ್ರತಿ ಎಕರೆ ಜಮೀನನ್ನ ಅಳತೆ ಮಾಡ್ತಾರೆ, ದಾಖಲೆನ ಸಿದ್ಧಪಡಿಸ್ತಾರೆ, ಸರಿಯಾದ ತೆರಿಗೆ ನಿಯಮಗಳನ್ನ ಜಾರಿಗೊಳಿಸ್ತಾರೆ. ಇದರಿಂದ ರೈತರಿಗೆ ನ್ಯಾಯ ಸಿಗುತ್ತೆ, ಮತ್ತೆ ಸರ್ಕಾರಕ್ಕೆ ಸ್ಥಿರ ಆದಾಯ ಬರುತ್ತೆ. ಒಂದು ಮಟ್ಟದಲ್ಲಿ ಯಳಂದೂರಿನ ಆಡಳಿತ ಶಿಸ್ತಿಗೆ ಬರುತ್ತೆ. ನಿಧಾನವಾಗಿ ಬೆಳೀತಿದ್ದ ಯಳಂದೂರು ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಕೃಷಿಗೆ ಹೊಸ ಆರ್ಥಿಕ ಮಾರ್ಗ ಬೇಕಾಗಿತ್ತು. ಆ ಸಮಯದಲ್ಲಿ ದಿವಾನ್ ಪೂರ್ಣೆ ಅವರು ರೇಷ್ಮೆ ಬೆಳೆಗೆ ಆದ್ಯತೆ ಕೊಡ್ತಾರೆ. ತೋಟಗಳನ್ನ ಬೆಳೆಯಲು ಪ್ರೋತ್ಸಾಹ ಕೊಡ್ತಾರೆ. ಮಲ್ಬೆರಿ ಗಿಡಗಳನ್ನ ನಡೆಸ್ತಾರೆ. ರೈತರಿಗೆ ನಿಯಮಗಳ ಜೊತೆ ಮಾರ್ಗದರ್ಶನ ಕೊಡ್ತಾರೆ. ಇದರಿಂದ ರೈತರಿಗೆ ಹೆಚ್ಚುವರಿ ಲಾಭ ಆಗುತ್ತೆ, ಮತ್ತೆ ಸ್ಥಳೀಯ ವ್ಯಾಪಾರ ಚಟುವಟಿಕೆಗಳು ತುಂಬಾನೇ ಹೆಚ್ಚಾಗುತ್ತೆ. ಇದರಿಂದ ಯಳಂದೂರು ಆರ್ಥಿಕವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ದಿವಾನ್ ಪೂರ್ಣೆ ಅವರು ಸುತ್ತಮುತ್ತ ಹಳ್ಳಿಗಳಲ್ಲಿ ಕಾಲುವೆಗಳನ್ನು ನಿರ್ಮಿಸಿ ರೈತರಿಗೆ ನೀರಾವರಿ ಫೆಸಿಲಿಟಿನ ತಂದುಕೊಡ್ತಾರೆ. ಇದರಿಂದ ಬೆಳೆಗಳು ತುಂಬಾನೇ ಹೆಚ್ಚಾಗುತ್ತೆ. ನಿಧಾನವಾಗಿ ಅಭಿವೃದ್ಧಿ ಆಯ್ತಿದ್ದ ಯಳಂದೂರಿಗೆ ರಸ್ತೆ ವ್ಯವಸ್ಥೆ ಬೇಕಾಗಿರುತ್ತೆ. ಅದರಿಂದ ದಿವಾನ್ ಪೂರ್ಣೆ ಅವರು ರಸ್ತೆ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಯಳಂದೂರಿಂದ BR Hills ಹೋಗೋ ದಾರಿನ ಅಭಿವೃದ್ಧಿ ಮಾಡ್ತಾರೆ, ಮತ್ತೆ ಯಳಂದೂರಿಂದ ಮೈಸೂರಿಗೆ ಹೋಗೋ ರೋಡನ್ನು ಅಭಿವೃದ್ಧಿ ಮಾಡ್ತಾರೆ. ಜನರಿಗೆ ವ್ಯಾಪಾರ ಮತ್ತು ಸಂಚಾರ ಮಾಡೋಕ್ಕೆ ಸಣ್ಣ ಪುಟ್ಟ ರಸ್ತೆಗಳನ್ನ ನಿರ್ಮಿಸ್ತಾರೆ. ಆಗಿನ ಕಾಲದಲ್ಲಿ ಸುವರ್ಣವತಿ ನದಿ ತುಂಬಿ ಹರಿತಾ ಇತ್ತು. ಅದನ್ನ ನೋಡಿದ ದಿವಾನ್ ಪೂರ್ಣೆ ಅವರು ಇದಕ್ಕೊಂದು ಪರ್ಮನೆಂಟ್ ಸೇತುವೆ ಬೇಕು ಅಂತ ಒಂದು ಸೇತುವೆನ ನಿರ್ಮಾಣ ಮಾಡ್ತಾರೆ. ಆ ಸೇತುವೆನೇ ಯಳಂದೂರಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ದಿವಾನ್ ಪೂರ್ಣೆ ಅವರು ಬ್ರಿಟಿಷ್ ಇಂಜಿನಿಯರ್ ಸಹಾಯದಿಂದ ಯಳಂದೂರಲ್ಲಿ ಒಂದು ಬಂಗ್ಲಾನ ಕಟ್ಟಿಸ್ತಾರೆ. ಆ ಸಮಯದಲ್ಲಿ ಆ ಬಂಗ್ಲಾ ಒಂದು ಆಡಳಿತ ಕೇಂದ್ರ ಆಗಿತ್ತು. ರೈತರ ಭೂಮಿ ಸರ್ವೆ ದಾಖಲೆಗಳೆಲ್ಲ ಈ ಬಂಗ್ಲಾದಲ್ಲೇ ಇರ್ತಾ ಇದ್ವು. ರೈತರ ತೆರಿಗೆ ವಿವರ ಮತ್ತು ಜಮೀನು ವಿವಾದಗಳು ಈ ಬಂಗ್ಲಾದಲ್ಲೇ ಆಗ್ತಾ ಇತ್ತು. ಒಬ್ಬ ರೈತ ತನ್ನ ಸಮಸ್ಯೆ ಹೇಳ್ಕೊಳ್ಳಕ್ಕೆ ಈ ಬಂಗ್ಲಾ ಹತ್ರನೇ ಬರ್ತಾ ಇದ್ದಿದ್ದು. ಆಗಿನ ಸಮಯದಲ್ಲಿ ಈ ಬಂಗ್ಲಾ ಪೊಲೀಸ್ ಸ್ಟೇಷನ್ ಕೂಡ ಆಗಿತ್ತು. ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ ದಿವಾನ್ ಪೂರ್ಣೆ ಅವರು ಆಗಿನ ಕಾಲದಲ್ಲಿ ಶಾಲೆಗಳನ್ನ ಸಹ ಕಟ್ತಾರೆ, ಎಜುಕೇಶನ್ ನ ಇಂಪ್ರೂವ್ ಮಾಡ್ತಾರೆ. ಅಷ್ಟೇ ಅಲ್ಲ, ದಿವಾನ್
ದಿವಾನ್ ಪೂರ್ಣೆ ಅವರಿಗೆ ಇಷ್ಟವಾದ ದೇವರು ವರಹಸ್ವಾಮಿ. ಮೈಸೂರು ಅರಮನೆ ಆವರಣದಲ್ಲಿರುವ ಶ್ವೇತ ವರಹಸ್ವಾಮಿಗೆ ಭಕ್ತರಾಗಿರ್ತಾರೆ. ಅದರಿಂದ ಯಳಂದೂರಲ್ಲಿ ವರಹಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿಸ್ತಾರೆ. ಆ ಸಮಯದಲ್ಲಿ ವರಹಸ್ವಾಮಿ ದೇವಸ್ಥಾನಕ್ಕೆ ದಿವಾನ್ ಪೂರ್ಣೆ ಅವರು ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹಿಸ್ಟ್ರಿ ಹೇಳುತ್ತೆ. ಒಂದು ಹಳ್ಳಿ ಪ್ರದೇಶನ ತಾಲೂಕು ಮಟ್ಟಕ್ಕೆ ಬೆಳೆಸಿದ ದಿವಾನ್ ಪೂರ್ಣೆ ಅವರು 1812ರಲ್ಲಿ ಸಾವನ್ನಪ್ತಾರೆ. ಸ್ವಾತಂತ್ರ್ಯ ಬಂದಾಗ ಯಳಂದೂರು ಒಂದು ಮಾಡೆಲ್ ತಾಲೂಕಾಗಿ ಬದಲಾಯಿತು. ಪೂರ್ಣಯ್ಯ ಕಾಲದಿಂದ ಇದ್ದ ಸ್ಕೂಲ್ಗಳು ಅಭಿವೃದ್ಧಿ ಆಯಿತು. ರೇಷ್ಮೆ ಊರಿನ ಪವರ್ ಆಯಿತು. ಯಳಂದೂರು ಮತ್ತು ಮೈಸೂರು ಸಿಲ್ಕ್ಗೆ ಮಾರ್ಕೆಟ್ನಲ್ಲಿ ದೊಡ್ಡದಾಗಿ ಹೆಸರು ಬಂತು. ಹಂಚಿನ ಮನೆಗಳಾಗಿ RCC ಮನೆಗಳಾದವು. ಆಗಸ್ಟ್ 15, 1997ರಲ್ಲಿ JH ಪಾಟೀಲ್ CM ಆಗಿದ್ದಾಗ ಚಾಮರಾಜನಗರನ ಡಿಸ್ಟಿಕ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಮೈಸೂರಿಗೆ ಸೇರಿದ್ದ ಯಳಂದೂರ್ನ ಚಾಮರಾಜನಗರ ಡಿಸ್ಟಿಕ್ನ ತಾಲೂಕಾಗಿ ಬದಲಾಯಿಸ್ತಾರೆ. ಯಳಂದೂರಿನ ಸುತ್ತಮುತ್ತ ಪ್ರದೇಶದಲ್ಲಿ ಹೆಚ್ಚಾಗಿ ವೀಳ್ಯದೆಲೆ ಬೆಳೆಯುತ್ತಿದ್ದ ಕಾರಣ ಅದರಿಂದ ಈ ಊರಿಗೆ ಯಳಂದೂರು ಅಂತ ಹೆಸರು ಬಂದಿದೆ ಅಂತ ಹಿಸ್ಟ್ರಿ ಹೇಳುತ್ತೆ. ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯಿಂದ ಹಿಡಿದು ಮೈಸೂರು ಸಂಸ್ಥಾನದ ಆಡಳಿತದ ವೈಭವದವರೆಗೂ ಯಳಂದೂರು ಅನ್ನೋದು ಕೇವಲ ಒಂದು ತಾಲೂಕಲ್ಲ, ಇದು ಕರ್ನಾಟಕ ಇತಿಹಾಸದ ಒಂದು ಹೆಮ್ಮೆ. ಯಳಂದೂರಿನ ಈ ವೈಭವದ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.